ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ತಿರುವನ್ನ ಪಡೆದುಕೊಂಡಿದೆ ಇಡೀ ಪ್ರಕರಣ. ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ರು. ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಯಾರು, ಎತ್ತ, ಯಾಕೆ ಬಂದ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಾಧ್ಯತೆಗಳು ಈಗ ದಟ್ಟವಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ 10 ದಿನ ಎಸ್ಐಟಿ ಕಸ್ಟಡಿಗೆ ನೀಡಿ ಚಿನ್ನಯ್ಯ ಅವನ್ನ ಈಗಾಗಲೇ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ 10 ದಿನ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. 10 ದಿನ ಎಸ್ಐಟಿ ಕಸ್ಟಡಿಗೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದೀನಿ. ಮಹಿಳೆಯರ ಶವಗಳು ಇತ್ತು, ರೇಪ್ ಆಗಿತ್ತು, ಮರ್ಡರ್ ಆಗಿತ್ತು, ಕಥೆಯನ್ನ ಬಿಟ್ಟಿದ್ದಂತಹ ಚಿನ್ನಯ್ಯ ಈಗ ಎಸ್ಐಟಿ ಕಸ್ಟಡಿಯಲ್ಲಿ. ಮಾಸ್ಕ್ ಮ್ಯಾನ್, ಅನಾಮಿಕಾ, ದೂರುದಾರ ಎಲ್ಲವೂ ಕೂಡ ಹೋಯಿತು. ಈ ಮಾಸ್ಕ್ ಮ್ಯಾನ್ ಯಾರು, ಎತ್ತ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿತ್ತು. ಈಗ ಮುಖ ರಿವೀಲ್ ಆಗಿದೆ, ಗಮನಿಸ್ತಾ ಇದ್ದೀರಾ. ಚಿನ್ನಯ್ಯ ಈ ವ್ಯಕ್ತಿ ಈ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡುವಾಗ ಒಂದಿಷ್ಟು ಶವಗಳನ್ನು ಅಲ್ಲ, ನೂರಾರು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿ ಕೋರ್ಟ್ ಮುಂದೆ ಹೋಗಿದ್ದ. ಕೋರ್ಟ್ ತನಿಖೆ ಮಾಡಿ ಅಂತ ಹೇಳಿ ಆದೇಶವನ್ನು ಹೊರಡಿಸಿತ್ತು. ಅದರಂತೆ ಎಸ್ಐಟಿ ರಚನೆ ಆಯಿತು. 16 ಕಡೆ ಉತ್ಖನನ ಆಯಿತು. ಸಿಕ್ಕಿದ್ದೇನು ಸ್ವಾಮಿ ಅಂತ ಹೇಳಿದ್ರೆ ಒಂದಿಷ್ಟು ಮೂಳೆ, ಅದ್ರ ಬಗ್ಗೆ ವರದಿ ಬರಬೇಕಿದೆ, ನೆನಪಿರಲಿ. ಇದರ ಜೊತೆಗೆ ಈತ ಒಂದು ಬುರುಡೆಯನ್ನು ತಂದಿದ್ದ. ಕಂಪ್ಲೇಂಟ್ ಕೊಡುವಂತಹ ಸಂದರ್ಭದಲ್ಲಿ ಒಂದು ಬುರುಡೆ, ಆ ಬುರುಡೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಆ ಬುರುಡೆ ಅದೇ ಸ್ಪಾಟಲ್ಲಿ ಯಾಕೆ ಸಿಕ್ತು, ಹೇಗೆ ಸಿಕ್ತು, ಇದರ ಜೊತೆಗೆ ಆ ಬುರುಡೆಯನ್ನು ಹೊರತೆಗೆಯುವಂತಹ ಸಂದರ್ಭದಲ್ಲಿ ಈತನ ಹಿಂದೆ ಮುಂದೆ ಯಾರಿದ್ರು ಅನ್ನುವ ಪ್ರಶ್ನೆಗಳಿಗೆ ಈಗಲೂ ಕೂಡ ಉತ್ತರ ಇಲ್ಲ. ಇದರ ಜೊತೆಗೆ ಎಸ್ಐಟಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲೇ ಈತನ ಹಿನ್ನೆಲೆಯನ್ನು ಕೂಡ ಕೆದಕ್ತಾ ಹೋಗ್ತಾ ಇತ್ತು. ಈತನ ಹಿನ್ನೆಲೆ ಕೂಡ ಕೆದಕ್ತಾ ಹೋಗ್ತಾ ಇತ್ತು. ಇದೀಗ ಎಸ್ಐಟಿ ಆತನನ್ನು ವಶಕ್ಕೆ ಪಡೆದುಕೊಂಡಿದೆ. ಮುಂದುವರೆದ ಭಾಗವಾಗಿ ಚಿನ್ನಯ್ಯ ಸಹೋದರ ತಾನಾಸಿ, ಈತ ಕೂಡ ತಾನಾಸಿ ಚಿನ್ನಯ್ಯ ಸಹೋದರ, ಈತ ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದ. ಜೊತೆಗೆ ಚಿನ್ನಯ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ನಾನು ನನ್ನ ಅಣ್ಣ ಶವಗಳನ್ನು ಹೂತು ಹಾಕಿದ್ದೀವಿ ಅಂತ. ಅಣ್ಣನ ಜೊತೆ ಸೇರಿ ಹೆಣವನ್ನು ಹೂತು ಹಾಕಿದ್ದೆ ಅನ್ನುವ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಕೊಟ್ಟಿದ್ದ. ಸೊ ಈಗ ತಾನಾಸಿ ಅವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ತಾನಾಸಿ ಅವರ ವಿಚಾರಣೆ ಆಗ್ತಾ ಇದೆ. ನೋಡಿ, ಎಲ್ಲರಲ್ಲೂ ಇದ್ದಂಥ ಕುತೂಹಲ ಏನು, ಯಾರೀತ, ಎಷ್ಟು ವರ್ಷಗಳ ಕಾಲ ಸೈಲೆಂಟ್ ಆಗಿದ್ದು ಈಗ ಯಾಕೆ ಬಂದ, ಆ ಬುರುಡೆ ಹೇಗೆ ಸಿಕ್ತು, ಹೀಗೆ ಪ್ರಶ್ನೆಗಳಿತ್ತು. ಈತನ ಹಿನ್ನೆಲೆ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿತ್ತು. ಈತ ಹೇಳಿದಂಥ ಅವಧಿಯಲ್ಲಿ ಈತ ಬಿಟ್ಟು ಬೇರೆ ಯಾರು ಕೆಲಸ ಮಾಡ್ತಾ ಇದ್ರು, ಅವರೇನಾದರೂ ಈ ಕೆಲಸದಲ್ಲಿ ಈತನಿಗೆ ಸಪೋರ್ಟ್ ಮಾಡ್ತಾ ಇದ್ರಾ, ಹಾಗಾದರೆ ಅವ್ರು ಯಾಕೆ ಈ ವಿಚಾರವನ್ನು ರಿವೀಲ್ ಮಾಡಲಿಲ್ಲ, ಕಂಪ್ಲೇಂಟ್ ಮಾಡಲಿಲ್ಲ, ಈ ಪ್ರಶ್ನೆಗಳು ಬರ್ತಾ ಇತ್ತಲ್ವಾ. ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಬಂದಿರುತ್ತೆ. ಅದೇ ಕಾರಣಕ್ಕಾಗಿ ಒಂದು ತನಿಖೆಯನ್ನು ಅವರು ಕೂಡ ನಡೆಸ್ತಾ ಇದ್ರು. ಈ ಅನಾಮಿಕಾ ವ್ಯಕ್ತಿ ಅಂದರೆ ಚಿನ್ನಯ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ, ರಾಷ್ಟ್ರೀಯ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ. ನೀವು ಕೂಡ ಗಮನಿಸಿ, ಒಂದು ಸಾರಿ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ, ನಾನು ನನ್ನ ಕುಟುಂಬ ಅಂದರೆ ನನ್ನ ಕುಟುಂಬದ ಒಂದಿಷ್ಟು ಮಂದಿ ಜೊತೆಗೆ ರಾಜು ಅನ್ನುವ ಓರ್ವ ವ್ಯಕ್ತಿ, ನಾವೆಲ್ಲರೂ ಕೂಡ ಶವಗಳನ್ನು ಹೂತು ಹಾಕ್ತಾ ಇದ್ವಿ ಅಂತ. ಹಾಗಾದರೆ ಈ ವ್ಯಕ್ತಿ ಮಾತ್ರ ಈ ಕೆಲಸವನ್ನು ಮಾಡಿಲ್ಲ ಅಂತ ಗೊತ್ತಾಯಿತು. ಈತನ ಜೊತೆ ಬೇರೆ ಯಾರಿದ್ರು, ರಾಜು, ಆತನ ವಿಚಾರಣೆಯಾಗಿದೆ. ಇತ್ತೀಚೆಗೆ ಆತನ ಬೈಟನ್ನು ಕೂಡ ಪ್ಲೇ ಮಾಡಿದ್ವಿ. ಆತ ಏನು ಹೇಳ್ದ, ಜೊತೆಗೆ ಚಿನ್ನಯ್ಯ ಬಗ್ಗೆ ಆತ ಮಾಡಿದಂಥ ಆರೋಪಗಳ ಬಗ್ಗೆ ಕೂಡ ಹೇಳಿದ್ದೀವಿ. ಇವತ್ತು ತಾನಾಸಿ ಚಿನ್ನಯ್ಯ ಅವರ ಅಣ್ಣ, ಈತನ ವಿಚಾರಣೆ ಕೂಡ ಆಗಬೇಕಿದೆ. ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ತನಿಖೆ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಾ ಇದೆ. 2 ಲಕ್ಷ ಹಣ ಪಡೆದಿರೋದಾಗಿ ಬಾಯ್ ಬಿಟ್ಟಿದ್ದಾನಂತೆ ಮಾಸ್ಕ್ ಮ್ಯಾನ್.
ಮಹೇಶ್ ತಿಮ್ಮರೋಡಿ ಮಟ್ಟಣ್ಣನವರ ಟೀಮ್ನಿಂದ ಹಣ ಬಂದಿದೆ. SIT ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಈ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ನೋಡಿ, ಎಲ್ಲವೂ ಕೂಡ ನೋಡಿ ಒಂದು ಸಾಮಾನ್ಯ ಪ್ರಶ್ನೆ, ಈ ಕಾಮನ್ ಸೆನ್ಸ್ ಪ್ರಶ್ನೆ ಅಂತ ಹೇಳ್ತೀವಲ್ವಾ, ಆ ರೀತಿಯಾಗಿ ಎಲ್ಲರಲ್ಲೂ ಒಂದು ಪ್ರಶ್ನೆ ಇತ್ತು, ನನ್ನಲ್ಲೂ ಕೂಡ ಒಂದು ಪ್ರಶ್ನೆ ಇತ್ತು. ಈ ವ್ಯಕ್ತಿ ಇಷ್ಟು ವರ್ಷಗಳ ನಂತರ ಬಂದು ಕಂಪ್ಲೇಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಲಾಭ ಏನು? ಪಾಪ ಪ್ರಜ್ಞೆ ಅಂತ ಹೇಳ್ಬೋದು. ಬಟ್ ಈತನಿಗೆ ಲಾಭ ಏನು ಅಂತ ಬಂದರೆ, ಲಾಭ ಏನು ಅಂತ ಹೇಳಿದ್ರೆ ಹಣ ಬಂದಿದೆ ಅಂತ ಆರೋಪ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಮಂದಿ ಆರೋಪವನ್ನು ಮಾಡ್ತಾಯಿದ್ರು. ಜೊತೆಗೆ ಧರ್ಮಸ್ಥಳದ ಪರವಾಗಿ ನಿಂತವರು ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾಯಿದ್ರು. ಇಲ್ಲ ಈ ಮಾಸ್ಕ್ ಮ್ಯಾನ್ಗೆ ಹಣ ಹೋಗಿದೆ ಅಂತ ಹೇಳಿ ಆರೋಪವನ್ನು ಮಾಡ್ತಾಯಿದ್ರು. ಆ ಆರೋಪ ನಿಜ ಆಗಿದ್ಯಂತೆ. SIT ಅಧಿಕಾರಿಗಳ ಮುಂದೆ ಸ್ವತಃ ಈ ವ್ಯಕ್ತಿ, ಈ ಚಿನ್ನಯ್ಯ ಬಾಯಿ ಬಿಟ್ಟಿದ್ದಾನೆ. ಹೌದು, ನನಗೆ ಹಣ ಬಂದಿದೆ. ಯಾರಿಂದ ಹಣ ಬಂದಿದೆ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಅದೇ ರೀತಿಯಾಗಿ ಗಿರೀಶ್ ಮಟ್ಟಣ್ಣನವರು ನನಗೆ ಹಣ ಕೊಟ್ಟಿದ್ದಾರೆ ಅಂತ ಬಾಯಿ ಬಿಟ್ಟಿದ್ದಾನಂತೆ. ಈ ವಿಚಾರಣೆ ಕೂಡ ಒಂದು ಕಡೆ ನಡೀತಾ ಇದೆ. ಹಾಗಾದರೆ ಈ ಹಣದ ಮೂಲವನ್ನು ಕೂಡ ಕೆದಕಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವರು ಕೇವಲ ಈ ವ್ಯಕ್ತಿಗೆ ಸೂತ್ರಧಾರಿ ಅವರು, ಪಾತ್ರಧಾರಿಗಳು ಮಾತ್ರ ಈ ವ್ಯಕ್ತಿ ಮತ್ತೊಬ್ಬರು. ಮತ್ತು ಸೂತ್ರಧಾರಿಗಳಿಗೆ ಹಣ ಎಲ್ಲಿಂದ ಬಂತು? ವಿದೇಶಗಳಿಂದ ಏನಾದರೂ ಫಂಡಿಂಗ್ ಆಗ್ತಾ ಇತ್ತಾ? ಧರ್ಮಸ್ಥಳದ ಹೆಸರನ್ನು ಕೆಡಿಸೋದಕ್ಕೆ, ಹಿಂದೂಗಳ ಧಾರ್ಮಿಕ ಕ್ಷೇತ್ರವನ್ನು ಕೆಡಿಸೋದಕ್ಕೆ ಅಥವಾ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಅಪಪ್ರಚಾರವನ್ನು ಮಾಡೋಕ್ಕೆ ಷಡ್ಯಂತ್ರವನ್ನು ನಡೆಸ್ತಾ ಇದ್ದಂಥ ವಿದೇಶಗಳಲ್ಲಿ ಇದ್ದಂಥವ್ರು ಏನಾದರೂ ಫಂಡಿಂಗ್ ಮಾಡ್ತಾ ಇದ್ರಾ? ಆ ಹಣದ ಮೂಲದ ಬಗ್ಗೆ ಕೂಡ ಚರ್ಚೆ ಆಗಬೇಕಿದೆ. ನಾನು ಆಗಲೇ ಒಂದು ಮಾತು ಹೇಳ್ತಾ ಇದ್ದೆ, ಯಾಕೆ SIT ಏಕಾಏಕಿಯಾಗಿ ವಶಕ್ಕೆ ಪಡೆಯುತ್ತೆ, ಅರೆಸ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಈತನ ಬಗ್ಗೆ ತನಿಖೆ ನಡೆದಿದೆ. ಜೊತೆಗೆ ಬ್ಯಾಂಕ್ ಡೀಟೇಲ್ಸ್, ಮುಖ್ಯವಾಗಿ ಈತನ 1 ವರ್ಷ ಅಥವಾ 6 ತಿಂಗಳ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಕಲೆಕ್ಟ್ ಮಾಡಿರ್ತಾರೆ. ಯಾವ ಸಂದರ್ಭದಲ್ಲಿ ಎಷ್ಟೆಲ್ಲ ಹಣ ಬಂದಿದೆ, ಈತ ಏನಾದರೂ ಕೆಲಸ ಮಾಡ್ತಾ ಇದ್ನಾ, ಕೆಲಸ ಮಾಡೋದಕ್ಕೆ ಸಂಬಳ ಬಂದಿದ್ಯಾ, ಬೇರೆ ಏನಾದರೂ ಎಕ್ಸ್ಟ್ರಾ ಬಲ್ಕ್ ಅಮೌಂಟ್ ಅಂತ ಇರುತ್ತಲ್ವ, ಲಕ್ಷಗಟ್ಟಲೆ ಏನಾದರೂ ಅಮೌಂಟ್ ಬಂದಿದ್ಯಾ, ಅದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇರುತ್ತೆ. ಕಾರಣ ಎಲ್ಲವೂ ಕೂಡ ಸಾಮಾನ್ಯವಾಗಿ ಮನುಷ್ಯರು ಏನಕ್ಕೆ ಮಾಡ್ತಾರೆ? ಲಾಭ ಅಂತ ಹೇಳಿದ್ರೆ ಹಣ ಅಂತ ಹೇಳಿದ್ರೆ ಹಣ ಕೂಡ ಬಾಯಿ ಬಿಡುತ್ತೆ ಅಂತ ಮಾತಿದೆ. ಅದೇ ರೀತಿಯಾಗಿ ಈ ವ್ಯಕ್ತಿಯು ಕೂಡ ಹಣಕ್ಕಾಗಿ ಇದೆಲ್ಲವನ್ನು ಮಾಡಿದ್ನಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀಬೇಕಿದೆ. ನನಗಾಗಲೇ ಹೇಳ್ತಾ ಇದೆ, ಒಂದು ಕಡೆ BJP ನಾಯಕರ ಆರೋಪ ಏನು? ವಿದೇಶಗಳಿಂದ ಫಂಡಿಂಗ್ ಆಗಿದೆ, ಅಪಪ್ರಚಾರವನ್ನು ಮಾಡೋದಕ್ಕೆ, ಷಡ್ಯಂತ್ರವನ್ನು ಮಾಡೋದಕ್ಕೆ, AI ವಿಡಿಯೋಗಳನ್ನು ಮಾಡೋದಕ್ಕೆ ಫಂಡಿಂಗ್ ಆಗಿದೆ ಅಂತ. ಹಾಗಾದರೆ ಆ ಫಂಡಿಂಗ್ ಮಾಡಿದ್ಯಾರು? ಮಹೇಶ್ ತಿಮ್ಮರೋಡಿನ, ಗಿರೀಶ್ ಮಟ್ಟಣ್ಣನವರ? ಈ ಪ್ರಶ್ನೆಗಳು ಉದ್ಭವವಾಗುತ್ತೆ. ಯಾಕೆ ಅವರಿಬ್ಬರ ಹೆಸರು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಅನಾಮಿಕ ವ್ಯಕ್ತಿ ಅಥವಾ ಈ ಚಿನ್ನಯ್ಯ SIT ಕಚೇರಿಗೆ ಬೆಳಗ್ಗೆ ಜಿಮ್ ಅಂತ 11:30ಕ್ಕೆ ಬರ್ತಿದ್ದ, ಒಂದಿಷ್ಟು ಸ್ಪಾಟನ್ನು ತೋರಿಸ್ತಾ ಇದ್ದ. ಸ್ಪಾಟಲ್ಲಿ ಏನೂ ಸಿಗಲಿಲ್ಲ ಅಂತ ಹೇಳಿದ್ರೆ ಸಂಜೆ ಮತ್ತೆ ಜಿಮ್ ಅಂತ ಹೋಗ್ತಾ ಇದ್ದ. ಹಾಗಾದರೆ ಈ ಬರೋದಕ್ಕೂ ಮೊದಲು ಎಲ್ಲಿದ್ದ, ಸಂಜೆ ಹೋಗಿ ಎಲ್ಲಿ ವಾಸ್ತವ್ಯ ಹೂಡ್ತಾ ಇದ್ದ ಅಂತ ಹೇಳಿದ್ರೆ ಗಿರೀಶ್ ಮಟ್ಟಣ್ಣನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆನಪಿರಲಿ, ಹೌದು, ಚಿನ್ನಯ್ಯ ಆ ಮಾಸ್ಕ್ ಮ್ಯಾನನ್ನು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಜೊತೆಯಲ್ಲೇ ಇರ್ತಾ ಇದ್ದ ಅಂತ ಹೇಳಿ. ಹಾಗಾದರೆ ಮಾಸ್ಕ್ ಮ್ಯಾನ್ ಏಕಾಏಕಿ ಬಂದಿದ್ದಲ್ವಾ ಹೊರಗಡೆಗೆ? ಏಕಾಏಕಿ ತಾನೇ ಹೊರಗಡೆ ಬಂದಿದ್ದು. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದ್ದೆ ಅಂತ ಹೇಳಿ ಈ ಚಿನ್ನಯ್ಯ 2014 ಡಿಸೆಂಬರಲ್ಲಿ ಹೋದ ನಂತರ ಈಗ 2025 ಏಕಾಏಕಿ ಬಂದು ಗಿರೀಶ್ ಮಟ್ಟಣ್ಣನವರ ರಕ್ಷಣೆಯನ್ನು ಪಡಿತಾನ? ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಸಂಪರ್ಕ ಮಾಡ್ತಾನ ಡೈರೆಕ್ಟಾಗಿ? ಅದೆಲ್ಲವೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಬರುತ್ತಲ್ವಾ, ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳ್ತೀವಲ್ವಾ, ಒಂದಿಷ್ಟು ಡಾಟ್ಸನ್ನು ಕನೆಕ್ಟ್ ಮಾಡಬೇಕಾಗುತ್ತೆ ಇಂತಹ ಪ್ರಕರಣದಲ್ಲಿ.